ಹಲೋ ನಮಸ್ಕಾರ. ಇವತ್ತು ಹಲೋ ನಮಸ್ಕಾರ. ಶ್ರಾವಣ ಮಾಸದ 35ನೇ ಚಾಲೆಂಜಿನ ಇವತ್ತು 18 ಅಡುಗೆ. ಇವತ್ತಿನ ಸ್ಪೆಷಲ್ ಡಿಶ್ ಏನಪ್ಪ ಅಂದರೆ ದೈವಾಲೆ ಹಾಲು ಅಂತಾರೆ. ಇದು ಫಾಸ್ಟಲ್ಲಿ ಮಾಡುವಂಥ ಡಿಶ್ಶು. ಒಂದು ದೈವಾಲೆ ಹಾಲನ್ನು ನಮ್ಮ ರೆಸಿಪಿಯಲ್ಲಿ ಆಲ್ರೆಡಿ ನಾನು ತೋರಿಸಿದ್ದೀನಿ, ನಮ್ಮ ಒಂದು ಕಾರ್ಯಕ್ರಮದಲ್ಲಿ ತೋರಿಸಿದ್ದೀನಿ. ಅದು ನಾರ್ಮಲಾಗಿ ಮಾಡುವಂಥ ದೈವಾಲೆ ಹಾಲು. ಆದರೆ ಇವತ್ತು ಮಾಡುವಂಥ ದೈವಾಲೆ ಹಾಲು ಇದೆಯಲ್ಲ, ಅದು ಉಪವಾಸದಲ್ಲಿ ತಿನ್ನುವಂಥ ಒಂದು ಡಿಶ್ಶು. ಫಟಾಫಟಾಗಿ ತಡೆ ಮಾಡಿದೆ ಅದು ಹೇಗೆ ಮಾಡ್ತಾರೆ ಅಂತೇಳಿ ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಒಂದು ಕುಕ್ಕರ್ ತೊಗೊಳ್ಳೋಣ. ಕುಕ್ಕರಲ್ಲಿ ನೀರು ಹಾಕ್ಕೊಳ್ಳೋಣ. ಮೊದಲೇ ನೀರು ಹಾಕೊಂಡ ನಂತರ ಅದರಲ್ಲಿ ಆಲೂಗಡ್ಡೆ ಹಾಕ್ಕೊಂಡು 4ರಿಂದ 5 ಸೀಟಿ ನಾವು ಬರೋ ಮಟ್ಟ ಬಾಯ್ಲ್ ಮಾಡೋಣ. ನೋಡಿ ಸೀಟಿ ಆಲ್ರೆಡಿ ಈಗ ಬಂದುಬಿಟ್ಟು 1 2 ಮತ್ತು 3. ಈಗ 3 ಸೀಟಿ ಬಂದಿರುತ್ತೆ. ಈಗ ನೋಡೋಣ ಆಲೂಗಡ್ಡೆ ಬೆಂದಿದ್ದಿಲ್ಲ ಅಂಥೇಳಿ. ನೋಡಿ ಹಾಲನ್ನ ಒಂದು ಪ್ಲೇಟಲ್ಲಿ ತಗೊಳ್ಳೋಣ. ಪ್ಲೇಟಲ್ಲಿ ತಗೊಂಡು ಸ್ವಲ್ಪ ಅದರಲ್ಲಿ ತಣ್ಣೀರು ಹಾಕ್ಕೊಂಬೋಣ. ಯಾಕಂದರೆ ಬಿಸಿ ಇರುತ್ತೆ ಆಲೂಗಡ್ಡೆ, ಸಿಪ್ಪೆ ಸುಲಿಯೋಕ್ಕೆ ಕಷ್ಟ ಆಗುತ್ತೆ. ಆ ಉದ್ದೇಶದಿಂದ ತಣ್ಣೀರು ಹಾಕ್ಕೊಂಡಿದ್ದೀವಿ. ಈಗ ಸಿಪ್ಪೆಯನ್ನು ಕ್ಲೀನಾಗಿ ಸುಲ್ಕೊಂಬೋಣ. ಸುಲ್ಕೊಂಡು ಇನ್ನೊಂದು ಪ್ಲೇಟಲ್ಲಿ ಕ್ಲೀನಾಗಿ ಇಟ್ಕೊಂಬಿಡಿ. ಈಗ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡಿ. ಜಾಸ್ತಿ ತೆಳ್ಳು ಬೇಡ, ಜಾಸ್ತಿ ದಪ್ಪನೂ ಬೇಡ. ನೋಡಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಬಿಡಿ. ನಂತರ ಒಂದು ಪ್ಯಾನ್ ತೊಗೊಳ್ಳಿ. ಪ್ಯಾನ್ ತೊಗೊಂಡು ಅಥವಾ ಒಂದು ಪಾತ್ರೆ ತೊಗೊಳ್ಳಿ. ಪಾತ್ರೆಯಲ್ಲಿ ನೀರು ಹಾಕ್ಕೊಂಬಿಡಿ. ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದ್ಮೇಲೆ ಅಜ್ವಾಯಿನ್ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡಿರೋಂಥ ಮೆಣಸಿನ್ಕಾಯಿನ ಹಾಕ್ಕೊಂಡು ಕ್ಲೀನಾಗಿ ಹುರ್ಕೊಂಬಿಡೋಣ. ನೋಡಿ ಕ್ಲೀನಾಗಿ ಹುರ್ಕೊಂಬಿಡಿ. ನೋಡಿ ಕ್ಲೀನಾಗಿ ಹುರ್ಕೊಂಬಿಟ್ಟು ನಾನು ಮಾಡೋಣ ಏನು ಆಲೂಗಡ್ಡೆ ಇದೆಯಲ್ಲ ಕಟ್ ಮಾಡ್ಕೊಂಡವಲ್ಲ ಚಿಕ್ಕ ಚಿಕ್ಕದಾಗಿ, ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಬಿಡೋಣ. ನೋಡಿ ಜಾಸ್ತಿ ಹೊತ್ತು ಆಗಲ್ಲ ಇದು ಅಡುಗೆ ರೆಡಿ ಮಾಡೋಕ್ಕೆ. ಭಾಳ ಕಡಿಮೆ ಟೈಮಲ್ಲಿ ಆಗುವಂಥ ಒಂದು ರೆಸಿಪಿ ಇದು. ಈಗ ಆಲೂಗಡ್ಡೆನ ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಮೆಣಸಿನ್ಕಾಯಿ ಮತ್ತು ಅದ್ರ ಜೊತೆಗೆ ಕ್ಲೀನಾಗಿ ಹುರ್ಕೊಂಬಿಡ್ಬೇಕು. ಈಗ ನಾವು ಕೆಂಪು ಒಣ ಮೆಣಸಿನ್ಕಾಯಿ ಪೌಡರ್ ಇದೆಯಲ್ಲ ಅದು ಮತ್ತು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಕೂಡ ಇದರಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಜಾಸ್ತಿ ಒಂದು ಟೈಮ್ ಇಲ್ಲ, 1-2 ನಿಮಿಷ ಕ್ಲೀನ್ ಹುರ್ಕೊಂಬಿಡಿ. ಕೈ ಹುಷಾರ, ಬಿಸಿ ಇರುತ್ತೆ ಪಾತ್ರೆ. ಈಗ ನಾವು ಮಾಡೋಣ ಮೊಸರು ಕೂಡ ಇದ್ರಲ್ಲಿ ಹಾಕ್ಕೊಂಬಿಡೋಣ. ಇದು ಮೇನ್ ಇಂಗ್ರೀಡಿಯೆಂಟ್ ಈ ಒಂದು ಡಿಶಲ್ಲಿ. ಮೊಸರು ಕೂಡ ಹಾಕ್ಕೊಂಡು ಇದ್ರ ಜೊತೆಗೆ ಕ್ಲೀನಾಗಿ ಎಲ್ಲ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಬಾಯ್ಲ್ ಆಗಕ್ಕೆ ಬಿಡೋಣ. ಈಗ ನೋಡಿ 10 ನಿಮಿಷ ಆದ ನಂತರ ಮೆಲ್ಲಕ್ಕೆ ಆ ಪಾತ್ರೆ ಸುತ್ತ ನೋಡಿ ಬಾರ್ಡ್ರಲ್ಲಿ ನೋಡಿ ಎಣ್ಣೆ ಬಿಡ್ತಿದೆ. ಇದರ ಅರ್ಥ ಏನಂದರೆ ನಮ್ಮ ಅಡುಗೆ ರೆಡಿ ಆಗಿದೆ ಅಂತ ಅರ್ಥ. ನಿಮಗೇನಾದರೂ ಖಾರ ಏನಾದರೂ ಜಾಸ್ತಿ ಬೇಕಂದರೆ ಮತ್ತೆ ಬೇಕಾದರೆ ಕೆಂಪು ಒಣಮೆಣ್ಸಿನ್ಕಾಯಿ ಪೌಡರ್ ಇದೆಯಲ್ಲ ಮತ್ತೆ ಹಾಕೋಬೋದು. ಈಗ ನಮ್ಮ ಉಪವಾಸದಲ್ಲಿ ತಿನ್ನುವಂತಹ ದೈವಾಲೆ ಹಾಲು ರೆಡಿಯಾಗಿದೆ. ಉಪವಾಸದಲ್ಲಿ ತಿನ್ನುವಂತಹ ಒಂದು ಮೊಸರಿಂದ ಮಾಡಿರುವಂಥ ಒಂದು ಆಲೂಗಡ್ಡೆ ಪಲ್ಯ ನಿಮಗೆ ಮಾಡಿ ತೋರಿಸಿದ್ದೀನಿ. ನಾರ್ತಲ್ಲಿ ಇದಕ್ಕೆ ದೈವಾಲೆ ಹಾಲು ಅಂತಾರೆ, ವ್ರತವಾಲೆ ಹಾಲು ಕೂಡ ಅಂತಾರೆ. ಆಲೂಗಡ್ಡೆ ಆಲ್ರೆಡಿ ಬಂದಿದೆ. ಇದರಲ್ಲಿ ಟ್ವಿಸ್ಟ್ ಅಂದರೆ ನಾವೇನು ಚಿಲ್ಲಿ ಹಾಕಿದ್ವಲ್ಲ ಅದೊಂದು, ಆಮೇಲೆ ಅಜ್ವಾಯಿನ್, ಅವೆರಡು ಕಾಂಬಿನೇಷನ್ ಇದೆಲ್ಲ ಈ ಡಿಶನ್ನು ಟಾಪ್ ಲೆವೆಲ್ಗೆ ತೊಗೊಂಡೋಗುತ್ತೆ ಅಂತ ಹೇಳ್ತಾ, ನೀವು ಕೂಡ ಮನೇಲಿ ಮಾಡಿ ಹೇಗಾಗಿ ಅಂತೇಳಿ ನಿಮಗೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹೊಸದಾಗಿ ನಮ್ಮ ಈ ಚಾನಲಲ್ಲಿ ಜಾಯ್ನ್ ಅನ್ನೋದರಿಗೆ ಒಂದು ರಿಕ್ವೆಸ್ಟು, ನಮ್ಮ ಈ ಚಾನಲ್ನ ನಿಮ್ಮ ಫ್ರೆಂಡ್ಸಿಗೆ ಸಬ್ಸ್ಕ್ರೈಬ್ ಮಾಡಿಸೋದನ್ನು ಮರಿಬೇಡಿ. ಮತ್ತು ನಾಳೆ ಭೇಟಿ ಆಗ್ತೀನಿ ನಿಮ್ಮೊಂದಿಗೆ ಒಂದು ಹೊಸ ಅಡುಗೆ ಜೊತೆಗೆ. ಅಲ್ಲಿವರೆಗೂ ಊಟ ಮಾಡ್ತಾಯಿರ್ರಿ, ಊಟ ಮಾಡಿಸ್ತಾಯಿರ್ರಿ, ನಗ್ತಾಯಿರ್ರಿ, ನಗಿಸ್ತಾಯಿರ್ರಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಶಿಕ್ಷಕರಿಗೆ ಮತ್ತೊಮ್ಮೆ ನಮಸ್ಕಾರ. ಮಾಸ್ಟರ್ ಕುಕ್ ಮಂಜುನಾಥ್ ಕೈ ತಾನೆ ಡಿಶ್ ಅಂದರು ಸರಿ ಆತ ಅಂತ ಆಲೂಗಡ್ಡೆನ ನಾವು ಇವತ್ತು ಪ್ರೆಸೆಂಟ್ ಮಾಡ್ತಿದ್ದೀವಿ. ಮಾರು ಮೈಕ್ ತರ್ತೀರಿ.